ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಾಗಿ ಕಾಣಿಸುತ್ತದೆ. ನಂಬಿದವರು ದೂರವಾಗುತ್ತಾರೆ. ಪ್ರಯತ್ನಿಸಿದ ಕೆಲಸಗಳು ವಿಫಲವಾಗುತ್ತವೆ. ಅಂತಹ ಸಮಯದಲ್ಲಿ ನಾವು ಯಾರನ್ನು ನೆನಪಿಸಿಕೊಳ್ಳಬೇಕು ಗೊತ್ತಾ? ಅದು ತಾಯಿ ಬನಶಂಕರಿ. ಬನ ಅಂದರೆ ಕಾಡು. ಕಾಡಿನ ಅಂಧಕಾರದಲ್ಲಿಯೂ ಬೆಳಕಾಗಿ ಕಾಣಿಸಿಕೊಳ್ಳುವ ತಾಯಿ. ಅವಳು ಶಕ್ತಿ, ಅವಳು ಧೈರ್ಯ, ಅವಳು ರಕ್ಷಣೆ. ಪುರಾಣಗಳಲ್ಲಿ ಹೇಳಿರುವಂತೆ ದುಷ್ಟಶಕ್ತಿಗಳು ಹೆಚ್ಚಾದಾಗ ತಾಯಿ ಬನಶಂಕರಿ ಅವತಾರ ತಾಳಿ ಭಕ್ತರನ್ನು ಕಾಪಾಡಿದಳು. ಅವಳ ಕೈಯಲ್ಲಿ ತ್ರಿಶೂಲ, ಖಡ್ಗ, ಆದರೆ ಹೃದಯದಲ್ಲಿ ಅಕ್ಕರೆಯ ಕರುಣೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಇರುವ ದೇವಾಲಯಕ್ಕೆ ಸಾವಿರಾರು ಭಕ್ತರು ಪ್ರತಿದಿನ ಬಂದು ಕೈಮುಗಿದು ಪ್ರಾರ್ಥಿಸುತ್ತಾರೆ. ಅವರ ನಂಬಿಕೆ ಏನು ಗೊತ್ತಾ? ಒಮ್ಮೆ ಮನಸ್ಸಿನ ಆಳದಿಂದ ಕರೆದರೆ ತಾಯಿ ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತಾಳೆ ಎಂದು ನಂಬಿಕೆ. ಆದರೆ ತಾಯಿ ನಮಗೆ ಕೇವಲ ಆಶೀರ್ವಾದ ಮಾತ್ರ ಕೊಡೋದಿಲ್ಲ, ಅವಳು ನಮಗೆ ಶಕ್ತಿ ಕೊಡುತ್ತಾಳೆ. ನಮ್ಮ ಸಮಸ್ಯೆಗಳನ್ನು ಎದುರಿಸಲು ಧೈರ್ಯ ಕೊಡುತ್ತಾಳೆ. ನಂಬಿಕೆ ಇದ್ದರೆ ಭಯ ಇರುವುದಿಲ್ಲ, ಭಯ ಇರದಿದ್ದರೆ ಜೀವನದಲ್ಲಿ ಗೆಲುವು ಖಚಿತ. ಇದರಿಂದ ಇಂದು ಮನಸ್ಸಿನಿಂದ ಒಂದು ಮಾತು ಹೇಳೋಣ: ತಾಯಿ, ನನ್ನ ಜೀವನದಲ್ಲಿ ಬೆಳಕು ತುಂಬು, ನನ್ನ ಕುಟುಂಬವನ್ನು ಕಾಪಾಡು, ದುಷ್ಟಶಕ್ತಿಗಳಿಂದ ರಕ್ಷಿಸು ಎಂದು.